ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ನಾವು ಭಾನುವಾರ ಆರಾಧನೆಗೆ ಭಾಗಕ್ಕೆ ಹೋಗ್ತೇವೆ. ಅದರ ಮೊದಲು ನಾವು ಪ್ರಾರ್ಥಿಸುವ, ನಮ್ಮ ತಲೆಯನ್ನು ಭಾಗಿಸುವ, ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥಿಸುವ. 106 ಕೀರ್ತನೆ. ಯಾಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ಮಹತ್ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವವರು ಯಾರಿಂದ ಆಯಿತು? ಆತನು ಒಳ್ಳೆಯವನಾಗಿದೆ. ನಮ್ಮ ಯೆಹೋವ ದೇವರು ಒಳ್ಳೆಯವನಾಗ್ತಾನೆ. ಆತನ ಪ್ರೀತಿ ಅಪಾರವಾದ ಪ್ರೀತಿಯಾಗಿದೆ. ನಾವೆಲ್ಲರೂ ಸೇರಿ ವರ್ಣಿಸುವ. ಪ್ರೀತಿ ಸ್ವರೂಪನಾದ ತಂದೆ ದೇವರಿಗೆ ಸ್ತೋತ್ರಪ್ಪ, ನೀನು ಒಳ್ಳೆಯವನಾಗಿದ್ದಿ. ಕರ್ತನೇ, ನಮ್ಮನ್ನು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಸೇರಿ ಮಾಡುವ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಬೇಕು ತಂದೆ. ನಿನಗೆ ಸ್ತೋತ್ರಪ್ಪ. ಬಲಪಡಿಸು. ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಲಿಕ್ಕೆ ನಿನ್ನ ಆತ್ಮದಿಂದ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಮಾಡಿದ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಬೇಕು ತಂದೆ. ನೀನು ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನಾಗಿದ್ದಿ ತಂದೆ. ಸ್ತೋತ್ರಪ್ಪ. ರಾಜ್ಯಾದಿ ರಾಜನೇ ನಿನಗೆ ಸ್ತೋತ್ರ, ಕರ್ತಾದಿ ಕರ್ತ ನಿನಗೆ ಸ್ತೋತ್ರಪ್ಪ. ಮುಂದಿನ ಸಮಯ ನಮಗೆ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವ ತಂದೆ, ಆಮೇಲೆ. ಈ ಸಮಯದಲ್ಲಿ ನಾವು ಆರಾಧಿಸುವ, ಆತನ ಸ್ತುತಿಸುವ, ನಾವು ಮಹಿಮೆ ಪಡಿಸುವ, ಆತನ ನಾಮವನ್ನು ಮಹಿಮೆ ಪಡಿಸುವ. ನಾವು ಎಲ್ಲರೂ ಸೇರಿ ಮಹಿಮೆ ಪಡಿಸುವ ಒಂದೇ ಮನಸ್ಸಿನಿಂದ. ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು, ಅಭಿಷೇಕಿಸು ನನ್ನ ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಶತಮಾನ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿಜ್ವಾಲೆ ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ. ಪಂಚಶತಮಾನ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿಜ್ವಾಲೆ ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ. ನಿನಗೆ ಸಾಕ್ಷಿಯಾಗಿ ನಾ ಬೆಳಗಲು, ನಿನಗೆ ಸಾಕ್ಷಿಯಾಗಿ ನಾ ಬೆಳಗಲು ಉನ್ನತ ಬಲದಿಂದ ತುಂಬಿಸಯ್ಯ, ಉನ್ನತ ಬಲದಿಂದ ತುಂಬಿಸಯ್ಯ. ಅಭಿಷೇಕಿಸು, ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು, ಅಭಿಷೇಕಿಸು ನನ್ನ ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಸತ್ಯ ದೇವರೆಂದು ಸಾರಲು ಧೈರ್ಯ ತುಂಬಿಸಯ್ಯ, ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ. ಸತ್ಯ ದೇವರೆಂದು ಸಾರಲು ಧೈರ್ಯ ತುಂಬಿಸಯ್ಯ, ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ. ದಾಹದಿಂದ ನಿನ್ನ ಬೇಡುವೆನು, ದಾಹದಿಂದ ನಿನ್ನ ಬೇಡುವೆನು, ಸೇವೆಯ ಮಾಡಲು ಅಭಿಷೇಕಿಸು, ಸೇವೆಯ ಮಾಡಲು ಅಭಿಷೇಕಿಸು. ಓ ಗ್ಲೋರಿ. ಅಭಿಷೇಕಿಸು ನಮ್ಮನ್ನು ಅಭಿಷೇಕಿಸು. ನಮ್ಮನ್ನು ಸೇರಿದವರು ಎಲ್ಲರೂ ಅಭಿಷೇಕದಿಂದ ತುಂಬಿಸು. ನೀನು ಬಲದಿಂದ ತುಂಬಿಸು. ಅಭಿಷೇಕಿಸು ನನ್ನ ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು. ನಿನಗಾಗಿ ನಾವು ಪ್ರಕಾಶಿಸಲು, ನಿನಗಾಗಿ ನಾವು ಪ್ರಕಾಶಿಸಲು ಅಭಿಷೇಕಿಸು.
ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು. ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ಉಪಯೋಗಿಸು. ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು. ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ಉಪಯೋಗಿಸು. ರಕ್ಷಿಸು ನಿನ್ನಯ ಜನರನ್ನು, ರಕ್ಷಿಸು ನಿನ್ನಯ ಜನರನ್ನು. ಎಬ್ಬಿಸು ನನ್ನನು ನಿನಗಾಗಿ, ಎಬ್ಬಿಸು ನನ್ನನು ನಿನಗಾಗಿ. ಅಭಿಷೇಕಿಸು ಓ ಗ್ಲೋರಿ ಗ್ಲೋರಿ, ಅಭಿಷೇಕದಿಂದ ತುಂಬಿಸು ನಮ್ಮೆಲ್ಲರನ್ನು. ಓ ನಿನ್ನ ಅಭಿಷೇಕಿಸು, ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ನಿನಗಾಗಿ ನಾವು ಪ್ರಕಾಶಿಸಬೇಕು, ಅಭಿಷೇಕಿಸು. ನಿನಗಾಗಿ ಬೆಳಕಾಗಿ ನಡೆಯಬೇಕು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾವು ಪ್ರಕಾಶಿಸಬೇಕು. ನಿನ್ನ ಅಗ್ನಿಯಿಂದ ಅಭಿಷೇಕ ನಮ್ಮನ್ನು, ನಿನ್ನ ಬೆಂಕಿಯಿಂದ ಅಭಿಷೇಕಿಸು. ಏಕೆ ನಿನಗೆ ಮಹಿಮೆ ಪಡಿಬೇಕು, ನಿನ್ನ ಮಕ್ಕಳ ಮುಖ ನೀನು ಮಹಿಮೆ ಆಗಬೇಕು. ತಂದೆ ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಹೆಜ್ಜೆಯಲ್ಲಿ ನಾವು ನಡೆಯಬೇಕು. ನೀನು ಸಹಾಯ ಮಾಡು, ಪರಿಶುದ್ಧ ಆತ್ಮನ ಸಹಾಯದಿಂದ ತುಂಬಿಸು. ನಿನ್ನ ಪರಿಶುದ್ಧ ಆತ್ಮನ ನಮಗೆಲ್ಲರಿಗೆ ತುಂಬಿಸಬೇಕಂತ ನಾವು ಪ್ರಾರ್ಥನೆ ಮಾಡ್ತೇನೆ. ಓ ಬಲಪಡಿಸು ನಮ್ಮನ್ನು ಈ ಸಮಯದಲ್ಲಿ ಬಲಪಡಿಸು ತಂದೆ. ಅದು ನಿನಗೆ ಸ್ತೋತ್ರ, ರಾಜಾದಿರಾಜನಿಗೆ ಸ್ತೋತ್ರ. ಪ್ರಶಂಸೆಗಾಗಿ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರ ತಂದೆ. ಗ್ಲೋರಿ ಗ್ಲೋರಿ ಗ್ಲೋರಿ. संताप मुक्तता, संतोष उपसता, उल्लास मुक्ता चिंतना. हालेलुया. जेसन माका बक्षीला, रक्षण माका तणदीला, कस्तीस विरान माका ना. संताप मुक्तता, संतोष उपसता, उल्लास मुक्ता चिंतना. हालेलुया. जेसन माका बक्षीला, रक्षण माका तणदीला, कस्तीस विरान माका ना. वाटसुकन पैस पावले, सांडून गेली हाव पिशेळी. वाटसुकन पैस पावले, सांडून गेली हाव पिशेळी. सोदून माका आयलोलो, हिंडक पाटी वेल्लोलो. सोदून माका आयलोलो, हिंडक पाटी वेल्लोलो. कितलो बरो जेजू माझो मोग करतलो, कितलो बरो जेजू माझो मोग करतलो. संताप मुक्तता, संतोष उपसता, उल्लास मोठा चिंतना. हालेलुया. जेजून माका बक्षीला, रक्षण माका तणदीला, कसलीच विरान माका ना. संताप मुक्तता, संतोष उपसता, उल्लास मोठा चिंतना. हालेलुया. जेजून माका बक्षीला, रक्षण माका तणदीला, कसलीच विरान माका ना. पातकाच्या कोणान लोळटेली, एम कोणाच्या वाटेर आसलेली. पातकाच्या कोणान लोळटेली, एम कोणाच्या वाटेर आसलेली. तरी सर्गींचे गीत गायता सौम्याक मोच्या अत्रेकता. तरी सर्गींचे गीत गायता सौम्याक मोच्या अत्रेकता. कितलो बरो जेजू म्हजो मोग करतालो, कितलो बरो जेजू म्हजो मोग करतालो. संताप मुक्तता, संतोष उपसता, उल्लास मोठा चिंतना. हालेलुया. जेजून माका बक्षीला, रक्षण माका तणदीला, कसलीच विरान माका ना.
संतोष उद्गाता उल्हास मोठा चिंतना हालेलुया जेसून माका बक्षिला रक्षण माका ताणे दिला कसलीच पिरात माका ना संताप मुक्ताता संतोष उपजाता उल्हास मोठा चिंतना हालेलुया जेसून माका बक्षिला रक्षण माका ताणे दिला कसलीच पिरात माका ना कसलीच पिरात माका ना वैद्युत आमकां बक्षिना कसले ते भिरांत आमकां ना कित्याक तो आमच्या संगात आता ह्या संवसाराच्या अंत म्हणजे तो आमच्या संगात रावता म्हण ताणें वचोनी केल्या मोगाच्यान त्या बस आमी धैर्यांत आमी मुखार या ओ ग्लोरी 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 ಓ ಥ್ಯಾಂಕ್ ಯು ಲೋ ಆತನ ನಮ್ಮ ಪಾಪವನ್ನು ಕ್ಷಮಿಸಿದ್ದಾನೆ ಆತನ ಮಾರ್ಗದಲ್ಲಿ ಧೈರ್ಯದಿಂದ ನಾವು ಮುಂದೆ ಹೋಗುವ ಏಕೆಂದರೆ ಆತ ನಮ್ಮ ಸಂಗಡಿದ್ದಾನೆ ಓ ಗ್ಲೋರಿ 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 ಆತನ ನಾವು ಸ್ತುತಿಸುವ ಆರಾಧಿಸುವ ಎಸ್ ಓ ಗ್ಲೋರಿ 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 ಇನ್ನೊಂದು ನಾವು ಹಾಡನ್ನು ಹಾಡುವ ಆತ್ಮದಿಂದಲೂ ಸತ್ಯದಿಂದ ಹಾಡನ್ನು ಹಾಡಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸುವ ಮಹಿಮೆಗೆ ಯೋಗ್ಯನು ಆತನೊಬ್ಬನಾಗಿದ್ದಾನೆ यीशु मसीह भरोसा मेरा तू ही सहारा है मेरा मुश्किल समय में तू ही दिलासा साथ रहेगा तू सदा यीशु मसीह भरोसा मेरा तू ही सहारा है मेरा मुश्किल समय में तू ही दिलासा साथ रहेगा तू सदा करुणा बलाई सदा रहेगी मुझ पर तेरी विश्वास योग्यता देखूंगा मैं वो पर मैं हाथ उठाकर गाऊंगा यीशु तेरा नाम रहे तेरा नाम रहे ऊंचा मैं हाथ उठाकर गाऊंगा यीशु तेरा नाम रहे ऊंचा मौत से बचाया मुझे जीवन नया है दे दिया नाम लेकर पुकारा मुझे महिमा से मुझको भर दिया मौत से बचाया मुझे जीवन नया है दे दिया नाम लेकर पुकारा मुझे महिमा से मुझको भर दिया करुणा बलाई तेरी सदा रहेगी मुझ पर तेरी विश्वास योग्यता देखूंगा मैं वो मैं हाथ उठाकर गाऊंगा
ತಂದೆ ನಿನಗೆ ಸ್ತೋತ್ರ ಕರ್ತನೆ, ನಿನ್ನ ನಾಮ ದೊಡ್ಡದಾಗಿದೆ. ಓ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ ನಿನ್ನದಾಗಿದೆ ಕರ್ತನೆ. ಓ ತಂದೆ ನಿನಗೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯ. ಓ ಸರ್ವಶಕ್ತನೇ ನಿನಗೆ ಸ್ತೋತ್ರ ಅಪ್ಪ. ತಂದೆ ನಮ್ಮ ಸಂಗಡ ಇರುವಾತನೇ ಸ್ತೋತ್ರಪ್ಪ. ನಡೆಸುವಾತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ರಾಜ್ಯಾಧಿರಾಜನೇ ನಿನಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ನಿನ್ನ ಹಸ್ತ ನಮ್ಮ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ನಡೆಸ್ತಾ ಇದ್ದಿ ನಿನ್ನ ತರತಾಸ ದೇವದೂತಕ್ಕೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರ. ರಾಜನಿಗೆ ಸ್ತೋತ್ರ. ನಿನ್ನನ್ನು ಆರಾಧಿಸ್ತೇವೆ ಕರ್ತನೆ. ನಿನ್ನನ್ನು ಆರಾಧಿಸಿ ಮನಪೂರ್ವಕಕ್ಕೆ ಆರಾಧಿಸುವೆ. ನಿನ್ನ ಆತ್ಮದಿಂದ ತುಂಬಿಸು, ಸತ್ಯದಿಂದ ತುಂಬಿಸು, ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಲೆಲೂಯ. ರಾಜ್ಯಾಧಿರಾಜ, ಗ್ಲೋರಿ 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 ಗ್ಲೋರಿ. ಮಹಿಮೆ ಮಹಿಮೆ ನಿನಗೆ ಮಹಿಮಾಗಲಿ, ನಿನಗೆ ಮಹಿಮಾಗಲಿ. ನೀನೊಬ್ಬನ ಯೋಗ್ಯನಾಗಲಿ. ರಾಜನಿಗೆ ಸ್ತೋತ್ರ. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. ಏಸಯ್ಯ ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಏಸಯ್ಯ ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಒಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೇ. ಇಂದಿಗೂ ನನ್ನ ಸಹಾಯ ನೀನೇ. ಬದಲಾಗದ ನಿನ್ನ ಮಹಿಮೆ. ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ. ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ, ಬದಲಾಗಿಲ್ಲ.
ತಂದೆ, ನಿನಗೆ ಸ್ತೋತ್ರಪ್ಪ. ಇಷ್ಟು ಸಮಯ ಕರ್ತನೆ ನಿನ್ನ ಒಟ್ಟಿಗೆ ನಿನ್ನ ಸಂಗಡ ಇದ್ದು ಕರ್ತನೆ ನಮ್ಮನ್ನು ಸ್ತುತಿಸಲಿಕ್ಕೆ ಆರಾಧನೆ ಮಾಡಲಿಕ್ಕೆ ಕರ್ತನೆ ನೀನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ತೋತ್ರ ತಂದೆ. ನಾವೆಲ್ಲರೂ ಸೇರಿ ಮಾಡಿದ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ ತಂದೆ. ಅಪ್ಪ, ನೀನು ಒಳ್ಳೆಯವನಾಗಿದ್ದಿ ಕರ್ತನೆ ದೇವ. ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮಗೆ ತುಂಬಿಸದಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ಪ್ರಸನ್ನತೆ ನಾವು ಕರ್ತನೆ ಅನುಭವ ಮಾಡಿದ್ದಕ್ಕೆ ಸ್ತೋತ್ರ. ಏಕೆಂದ್ರೆ ನಮ್ಮ ಮಧ್ಯದಲ್ಲಿ ಇದ್ದನ್ನು ತೋರಿಸಿಕೊಟ್ಟಿದ್ದೆ ಕರ್ತನೆ. ಏಕೆಂದರೆ ಸ್ತುತಿ ಆರಾಧನೆ ಎಲ್ಲಿ ಉಂಟು ಅಲ್ಲಿ ನೀನು ಇದ್ದಿ ಕರ್ತನೆ. ನಿನ್ನ ಪ್ರಸನ್ನತೆ ಉಂಟು ಕರ್ತನೆ ತಂದೆ. ನಿನಗೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ ಕರ್ತನೆ. ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಆಲ್ರೆಡಿ ಉಂಟು ಈಗ. ಏಕೆಂದರೆ ನಮ್ಮ ತಂದೆಯಾದ ದೇವರನ್ನು ನಾವು ಸತ್ಯದಿಂದಲೂ ಆತ್ಮದಿಂದಲೂ ನಾವು ಆರಾಧನೆ ಮಾಡಿದ್ದೀವಿ. ಇಲ್ಲಿ ಆರಾಧನೆ ಸ್ತುತಿ ಉಂಟು, ಆತನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಆಲ್ರೆಡಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ ನಮ್ಮ ದೇವರು. ಏಕೆ ಆತನು ಜೀವ ಸ್ವರೂಪಿ ಆಗಿದ್ದಾನೆ. ಪ್ರಿಯರೇ, ಆತ ನಿಮ್ಮನ್ನೆಲ್ಲರನ್ನು ಪ್ರೀತಿ ಮಾಡ್ತಾನೆ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ, ವಾಕ್ಯವನ್ನು ಕೇಳುವ. ಒಬ್ಬ ವ್ಯಕ್ತಿಗೆ ವಾಕ್ಯ ಮಾತ್ರ ಬಿಡುಗಡೆ ಮಾಡ್ತದೆ. ವಾಕ್ಯದಿಂದ ಮಾನವನು ಜೀವಿಸುವುದು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಮನುಷ್ಯನು ಬದುಕುವುದು ರೊಟ್ಟಿಯಿಂದ ಅಲ್ಲ, ಯಾವ ಊಟದಿಂದ ಅಲ್ಲ, ದೇವರ ಬಾಯಿಂದ ಬಂದ ವಾಕ್ಯದಿಂದ ಬದುಕುತ್ತಾನೆ. ಇವತ್ತು ಏನು ಬೇಕು ನಿಮಗೆ? ನಮಗೆ ವಾಕ್ಯ ಬೇಕು. ವಾಕ್ಯ ಮಾತ್ರ ವ್ಯಕ್ತಿಗೆ ಬದುಕಿಸ್ತಾನೆ, ನಿತ್ಯತ್ವಕ್ಕೆ ನಡೆಸ್ತದೆ. ಆ ವಾಕ್ಯ ಭೂಮಿ ಆಕಾಶವು ಅಳಿದು ಹೋಗ್ಬೋದು,
ನನ್ನ ವಾಕ್ಯ ಎಂದಿಗೂ ಅಳಿದು ಹೋಗುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ನೇರವಾಗಿ ವಾಕ್ಯ ಭಾಗಕ್ಕೆ ಹೋಗುವ. ವಾಕ್ಯ ಏನು ಹೇಳ್ತದೆ ನೋಡುವ. ಏಕೆ ನೀವು ಮತ್ತು ನಾವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ದೇವರ ಆತ್ಮ ಯಾರ ಒಳಗೆ ಉಂಟು ಅವನಿಗೆ ಬಿಡುಗಡೆ ಆಗಿದೆ ಎಂದು ಸತ್ಯವೇದ ಹೇಳ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ದೇವರ ಆತ್ಮ ಸತ್ಯವೇದ ಹೇಳ್ತದೆ. ಮೊದಲನೇ ಕೊರಿಂಥೀಯರ ಪತ್ರಿಕೆ 3 16 ಮತ್ತು 17 ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರೆಂಬುದು, ದೇವರ ಆತ್ಮವು ನಿಮ್ಮೊಳಗೆ ವಾಸ ಮಾಡುತ್ತಾನೆಂಬುದು ನಿಮಗೆ ಗೊತ್ತಿಲ್ಲವೋ ಹೇಳ್ತಾನೆ. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿದ್ದಾರೆ ಅವರ ಒಳಗೆ ದೇವರ ಆತ್ಮ ವಾಸ ಮಾಡ್ತಾ ಉಂಟು. ನೀವು ದೇವರ ಆಲಯವಾಗಿದ್ದೀರಿ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಹೊರಗಿನ ಆಲಯದಲ್ಲಿ ವಾಸ ಮಾಡ್ತಿದ್ದ. ಅದಕ್ಕೆ ಮೋಶೆಗೆ ಹೇಳ್ದ, ಒಂದು ಗೂಡಾರವನ್ನು ಕಟ್ಟು, ನಾನು ಹೇಳುವ ರೀತಿಯಲ್ಲಿ ಅದು ಕಟ್ಟಬೇಕು, ನಾನು ತೋರಿಸಿದ ಮಾದರಿಯ ರೀತಿಯಲ್ಲಿ ನೀನು ಕಟ್ಟಬೇಕು ಎಂದು ಹೇಳ್ದ. ಪ್ಲ್ಯಾನಿಂಗ್ ಕೊಟ್ಟ ಮೋಶೆಗೆ. ಮೋಶೆ ಅದೇ ರೀತಿಯಾಗಿ ಏನು ಮಾಡಿದ, ಆ ಗೂಡಾರವನ್ನು ಕಟ್ಟಿಸಿದ. ಅದಕ್ಕೆ ಬೇಕಾದ ಶಿಲ್ಪಿಗಳು, ಜ್ಞಾನಿಗಳು ಎಲ್ಲ ದೇವರು ಒಂದೊಂದು ಕುಲದಲ್ಲಿ ಒಬ್ಬೊಬ್ಬರಿಗೆ ಕೊಟ್ಟ. ಹಳೆಯ ಒಡಂಬಡಿಕೆ ದೇವರು ಆ ಗುಡಾರದ ಒಳಗೆ ವಾಸ ಮಾಡ್ತಿದ್ದ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಅಲ್ಲಿ ವಾಸ ಮಾಡೋದಿಲ್ಲ. ಮನುಷ್ಯನು ಕಟ್ಟಿಸಿದ ಆ ಗೂಡಾರದಲ್ಲಿ ದೇವರು ವಾಸ ಮಾಡೋದಿಲ್ಲ, ಆಲಯದಲ್ಲಿ ವಾಸ ಮಾಡೋದಿಲ್ಲ. ದೇವರು ಅದೊಂದು ಸ್ಥಳವಾಗಿದೆ. ಆರಾಧನೆ ಮಾಡಲಿಕ್ಕೆ, ಸ್ತುತಿ ಮಾಡಲಿಕ್ಕೆ ಒಂದು ಸ್ಥಳ ಮಾತ್ರ. ಅದು ಸೇರಲಿಕ್ಕೆ, ದೇವರ ಮಕ್ಕಳಿಗೆ ಸೇರಲಿಕ್ಕೆ ಒಂದು ಆಲಯ. ಅದು ನಿಜವಾದ ಆಲಯ ಯಾವುದಾಗಿದೆ? ಜೀವ ಸ್ವರೂಪನಾದ ದೇವರು ಎಲ್ಲಿ ನಿಲ್ಲುವುದು? ಅವರಿಗೆ ಜೀವ ಇದ್ದ ಒಂದು ಆಲಯ ಬೇಕು. ಅದು ನೀವು ಆಗಿದ್ದೀರಿ. ಅದಕ್ಕೆ ಹೇಳ್ತಾನೆ, ಇಲ್ಲಿ ಹೇಳ್ತದೆ, ಪೌಲನು ಬರೀತಾನೆ, ನೀವು ದೇವರ ಆಲಯವಾಗಿದ್ದೀರಿ ಎಂದು. ದೇವರ ಆತ್ಮ ನಿಮ್ಮೊಳಗೆ ವಾಸ ಮಾಡ್ತಾನೆಂಬುದು ನಿಮಗೆ ಗೊತ್ತಿಲ್ಲವೋ ಹೇಳ್ತಾನೆ, ನಿಮಗೆ ತಿಳಿಲಿಲ್ಲವೋ ಹೇಳ್ತಾನೆ. ತಿಳಿಬೇಕು ಹೇಳ್ತಾನೆ. ಇವತ್ತು ಎಷ್ಟೋ ಮಂದಿ ಈ ಆಲಯದ ವಿಷಯದಲ್ಲಿ ತಿಳಿಕೊಳ್ಳದೆ, ಈ ಆಲಯ ಏನೆಂಬುದು ತಿಳುಕೊಳ್ಳದೆ ಜೀವಿಸ್ತಾ ಇದ್ದಾರೆ. ತನಗೆ ಬೇಕಾದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ, ಖುಷಿ ಬಂದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ, ಈ ಶರೀರಕ್ಕೆ ಖುಷಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ, ದೇವರ ಚಿತ್ತದ ವಿರುದ್ಧವಾಗಿ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ನೀವು ದೇವರ ಆಲಯವಾಗಿದ್ದೀರಿ ಹೇಳ್ತಾನೆ. ಇಲ್ಲಿ ದೇವರ ವಾಕ್ಯತೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ, ಯಾವನಾದರೂ ಯಾವ ವ್ಯಕ್ತಿಯಾದರೂ ದೇವರ ಆಲಯ ಕೆಡಿಸಿದರೆ, ಇದರ ಒಳಗೆ ಕೆಡಿಸಿದರೆ ಅಂದರೆ ದೇವರ ವಾಕ್ಯ ಕೆಡಿಸಿದರೆ, ದೇವರು ಅವರನ್ನು ಕೆಡಿಸುವವನು ಹೇಳ್ತಾನೆ. ಯಾರು ಕೆಡಿಸುವವನು? ದೇವರೇ ಕೆಡಿಸ್ತಾನಂತೆ ಅವನಿಗೆ, ಯಾವ ಮನುಷ್ಯನಲ್ಲ. ಏಕೆ? ದೇವರಿಗೆ ನಿಲ್ಲಕ್ಕೆ ಸ್ಥಳ ಉಂಟು, ಆದರೆ ಅದು ಸ್ಥಳ ಏನಾಗಿದೆ? ಅಶುದ್ಧವಾಗಿದೆ. ದೇವರೇ ಕೆಡಿಸ್ತಾನಂತೆ. ಮುಂದೆ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಎಂದು ಹೇಳ್ತಾನೆ. ದೇವರ ಆಲಯ ಏನಾಗಿದೆ? ಪವಿತ್ರವಾಗಿದೆ, ಪರಿಶುದ್ಧ ಅದು ಆಗಿದೆ. ಆ ಆಲಯ ನೀವು ಆಗಿದ್ದೀರಿ ಹೇಳ್ತಾನೆ. ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಒಳಗೆ, ನಮ್ಮ ಒಳಗೆ ದೇವರ ಆತ್ಮ ವಾಸ ಮಾಡ್ತಾ ಉಂಟು. ಪ್ರಿಯರೇ, ನಾವು ಆದಿಕಾಂಡ 1 ಓದಿ ನಮ್ಗೆ ಗೊತ್ತಾಗ್ತದೆ, ದೇವರ ಆತ್ಮವು ಆದಿ ಸಾಗರದ ಮೇಲೆ ಕತ್ತಲೆ ಇತ್ತಂತೆ. ಕತ್ತಲೆಯ
ಮೇಲೆ ದೇವರ ಆತ್ಮ ಚಲಿಸ್ತಿದ್ದಂತೆ. ದೇವರ ಆತ್ಮ ಚಲಿಸ್ತಿತ್ತು. ಆತ್ಮಕ್ಕೆ ಏನು ಬೇಕಿತ್ತು? ವಾಕ್ಯ ಬೇಕಿತ್ತು. ಯಾವಾಗ ತಂದೆಯಾದ ದೇವರು ಮಾತಾಡಿದನೋ ಆಗ ದೇವರ ಆತ್ಮವು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭವಾಯಿತು. ಅಲ್ಲಿ ಸರಿಪಡಿಸಲಿಕ್ಕೆ ಪ್ರಾರಂಭವಾಯಿತು. ಕ್ರಮ ಇಲ್ಲದ್ದು ಕ್ರಮಪಡಿಸಲಿಕ್ಕೆ ಅಲ್ಲಿ ಪ್ರಾರಂಭವಾಯಿತು. ಯಾರು ಮಾಡಿದ್ದು? ದೇವರ ಆತ್ಮ. ಪ್ರಿಯರೇ, ಇವತ್ತು ಅದೇ ದೇವರ ಆತ್ಮ ಎಲ್ಲಿ ವಾಸ ಮಾಡ್ತಾ ಉಂಟು? ನಿಮ್ಮ ಒಳಗೆ, ನಮ್ಮ ಒಳಗೆ ದೇವರ ಆತ್ಮ ವಾಸ ಮಾಡ್ತಾ ಉಂಟು. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿದ್ದಾರೆ, ದೀಕ್ಷಾಸ್ಥಾನ ತಗೊಂಡಿದ್ದಾರೆ, ಅವರ ಒಳಗೆ ದೇವರ ಆತ್ಮ ವಾಸವಾಗ್ತಾ ಉಂಟು. ಇಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ತೆಗೆದು ಓದುವ. ಅಪೊಸ್ತಲಕತೆಯಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಅಪೊಸ್ತಲಕತೆ 5 ದೇವರ ವಾಕ್ಯ ಹೀಗೆ ಹೇಳ್ತದೆ. 3. ಆಗ ಪೇತ್ರನು ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ಏನು ಹೇಳ್ತಾನೆ? ಅನನೀಯನಿಗೆ ಹತ್ರ ಪೇತ್ರನು ಮಾತಾಡ್ತಾ ಇದ್ದಾನೆ. ಅನನೀಯನಿಗೆ ಹೇಳ್ತಾ ಇದ್ದಾನೆ. ಅನನೀಯ ಬಂದು ಸುಳ್ಳು ಹೇಳಿದ. ಪೇತ್ರನ ಹತ್ರ ಸುಳ್ಳು ಹೇಳಿದ. ಅವನು ಯಾರ ಹತ್ರ ಸುಳ್ಳು ಹೇಳಿದ್ದು? ಪೇತ್ರನ ಹತ್ರನ. ಪೇತ್ರನ ಒಳಗೆ ಯಾರಿದ್ದಾನೆ? ದೇವರ ಆತ್ಮ ಉಂಟು. ದೇವರ ಆತ್ಮನಿಂದ ತುಂಬಿದ ವ್ಯಕ್ತಿ ಹತ್ರ ಆತನು ಸುಳ್ಳು ಹೇಳ್ತಾ ಇದ್ದಾನೆ. ಈಗ ಅಲ್ಲಿ ಹೇಳ್ತಾನೆ, ಆಗ ಪೇತ್ರನು ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ಸೈತಾನನು ಅನನ್ಯ ಒಬ್ಬ ವ್ಯಕ್ತಿಯ ಹೃದಯದೊಳಗೆ ತುಂಬಿಸಿದ್ದಾನೆ. ಈಗ ಏನು? ನೀನು ಯಾಕೆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರ ಆತ್ಮನನ್ನು ವಂಚಿಸಬೇಕೆಂದಿದ್ದಿ? ಯಾರಿಗೆ ವಂಚಿಸಿದ? ಅದನ್ನು ಪವಿತ್ರ ಆತ್ಮನಿಗೆ ವಂಚನೆ ಮಾಡಿದಾತನು. ಪೇತ್ರನಿಗೆ ಅಲ್ಲ, ಪವಿತ್ರ ಆತ್ಮನಿಗೆ ವಂಚನೆ ಮಾಡಿದಾತನು. ಸತ್ಯವೇದ ಹೇಳ್ತದೆ. ಸುಳ್ಳು ಹೇಳಿ ಪವಿತ್ರ ಆತ್ಮನಿಗೆ ವಂಚನೆ ಮಾಡಿದ. ಅಂದರೆ ಪೇತ್ರನ ಒಳಗೆ ಯಾರಿದ್ದಾನೆ? ಪರಿಶುದ್ಧ ಆತ್ಮನು. ಪರಿಶುದ್ಧ ಆತ್ಮನಿಗೆ ಸುಳ್ಳು ಹೇಳ್ತಾ ಇದ್ದಾನೆ. ಆ ಪರಿಶುದ್ಧ ಆತ್ಮನಿಗೆ ಗೊತ್ತಾಯಿತು, ತಿಳಿಯಿತು. ಪುನಃ ಹೇಳ್ತಾನೆ ಅಲ್ಲಿ ಮುಂದೆ 4. ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನದು ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡುದು ಯಾಕೆ? ನೀನು ಸುಳ್ಳಾಡಿದು ಮನುಷ್ಯನಿಗಲ್ಲ, ದೇವರಿಗೆ ಆಡಿದ್ದು. ಹೃದಯದಲ್ಲಿ. ಅದಕ್ಕೆ ಯೇಸು ಹೇಳ್ತಾನೆ, ನಿಮ್ಮ ಹೃದಯದಲ್ಲಿ ಏನು ತುಂಬಿದೆ ಅದು ಬಾಯಲ್ಲಿ ಬರುವುದು ಎಂದು ಸತ್ಯವೇದ ಹೇಳ್ತದೆ. ನಮ್ಮ ಹೃದಯ ತುಂಬ ಜಾಗೃತಿಯಲ್ಲಿ ಇಟ್ಟುಕೊಳ್ಳಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಈ ಹೃದಯದೊಳಗೆ ದೇವರ ಆತ್ಮನಿಗೆ ವಾಸ ಮಾಡಲಿಕ್ಕೆ ನಾವು ಬಿಟ್ಟುಕೊಡಬೇಕು. ದೇವರ ಆತ್ಮನಿಗೆ ವಾಸ ಮಾಡಲಿಕ್ಕೆ ನಾವು ಬಿಟ್ಟುಕೊಟ್ಟರೆ ದೇವರ ಆತ್ಮವು ನಡೆಸ್ತದೆ ಆತನಿಗೆ. ವೆರಿ ವೆರಿ ಇಂಪಾರ್ಟೆಂಟ್. ದೇವರ ಆತ್ಮ ನಮ್ಮೊಳಗೆ ದೇವರ ಆತ್ಮ ಇದ್ದೇನಾ ಇಲ್ಲ ಪರೀಕ್ಷೆ ಮಾಡಬೇಕು. ನಾವು ದೇವರ ಆತ್ಮನಿಂದ ನಡೆಸಲ್ಪಡ್ತೇವಾ? ದೇವರ ಆತ್ಮನಿಂದ ನಡೆಸಲ್ಪಡೋದಿಲ್ಲವಾ? ಅದನ್ನು ಪರೀಕ್ಷಿಸಬೇಕಂದ್ರೆ ಸತ್ಯವೇದ ಹೇಳ್ತದೆ. ಯಾಕೆ ನೀನು ಸುಳ್ಳು ಹೇಳಿದಿ? ಯಾಕೆ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದೆ ಸುಳ್ಳು? ಇವತ್ತು ನಾವು ಲೋಕದಲ್ಲಿ ಏನು ನೋಡ್ತಾ ಇದ್ದೇವೆ? ಏನು ನೋಡ್ತಾ ಇದ್ದೇವೆ ನಾವು? ಸುಳ್ಳು ಸ್ವಲ್ಪ ಮಟ್ಟಿಗೆ
ಹೆಚ್ಚು ಸಮಯ ನಿಲ್ಲುವುದಿಲ್ಲ. ಅದಕ್ಕೆ ಅಸ್ಥಿವಾರ ಇಲ್ಲ. ಸುಳ್ಳಿಗೆ ಅಸ್ಥಿವಾರವೇ ಇರುವುದಿಲ್ಲ. ಅಸ್ಥಿವಾರದ ಇಲ್ಲದ ಸಂಗತಿ ಅದು ತೇಲುತ್ತದೆ. ಅದರ ದೇವರ ವಾಕ್ಯಕ್ಕೆ ಅಸ್ಥಿವಾರ ಉಂಟು. ದೇವರ ವಾಕ್ಯ ಸತ್ಯವೇ ಆಗಿದೆ. ದೇವರ ವಾಕ್ಯ ನಿಮ್ಮ ಒಳಗೆ ಇದ್ದರೆ, ದೇವರ ಆತ್ಮ ನಿಮ್ಮ ಒಳಗಿದ್ದರೆ ಅದು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಇನ್ನೊಂದು ವಾಕ್ಯವನ್ನು ನಾವು ತೆಗೆಯುವ. ಯೋಹನ ಸುವಾರ್ತೆ 4 ಸತ್ಯವೇದ ಏನು ಹೇಳ್ತದೆ ನೋಡುವ. ಯೋಹನ ಸುವಾರ್ತೆ 4 24 ಅಲ್ಲಿ ಸಮರ್ಟನ್ ಸ್ತ್ರೀ ಹತ್ರ ಯೇಸು ಮಾತಾಡ್ತಾ ಇದ್ದಾನೆ. ಅಲ್ಲಿ ಹೇಳ್ತಿದ್ದಾನೆ, ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ. ಈಕೆಗೆ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ. ದೇವರು ಯಾರಾಗಿದ್ದಾನೆ? ಆತ್ಮ ಸ್ವರೂಪಿ. ಆತ್ಮಸ್ವರೂಪಿ. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದನು. ದೇವರಿಗೆ ಆರಾಧಿಸುವವರು ಹೇಗೆ ಆರಾಧಿಸಬೇಕು? ಆತ್ಮದಿಂದ ತುಂಬಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧನೆ ಮಾಡಬೇಕೆಂದು ಸತ್ಯವೇದ ಹೇಳ್ತದೆ. ಏಕೆ ಇಲ್ಲಿ ಈ ರೀತಿ ಮಾತಾಡ್ತದೆ? ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ. ಅದಕ್ಕೋಸ್ಕರ ಸಭೆಯಲ್ಲಿ ಯಾವ ಮನುಷ್ಯನ ಕೈಯಿಂದ ಮಾಡಿದ ಯಾವ ವಸ್ತು ಅಲ್ಲಿ ಇರುವುದಿಲ್ಲ. ಯಾವ ವಸ್ತು ಮೇಲೆ ದೇವರು ಇಲ್ಲ, ಮನುಷ್ಯನ ಕೈಯಲ್ಲಿ ಮಾಡಿದ ಆ ಗೂಡದ ಮೇಲೆ ನಿಲ್ಲುವುದಿಲ್ಲ. ದೇವರು ನಿಲ್ಲುವುದು ನಿಮ್ಮ ಒಳಗೆ ನಿಲ್ಲುವುದು. ಆತನು ಆತ್ಮ ಸ್ವರೂಪಿ ಆಗಿದ್ದಾನೆ. ಅದಕ್ಕೋಸ್ಕರ ಯೇಸು ಹೇಳ್ತಾ ಇದ್ದಾನೆ, ನಾನು ಹೋಗುತ್ತೇನೆ. ಸಾಯುವ ಮೊದಲೇ, ಶಿಲುಬೆಗೆ ಹೋಗುವ ಮೊದಲೇ ಯೇಸು ಹೇಳ್ತಾ ಇದ್ದಾನೆ. ಶಿಲುಬೆಯಲ್ಲಿ ಯಜ್ಞ ಆಗುವ ಮೊದಲೇ ಯೇಸು ಹೇಳ್ತಾನೆ, ನಾನು ಹೋಗುತ್ತೇನೆ, ಹೋದ ನಂತರ ಒಬ್ಬ ಸಹಾಯಕನು ನಿಮಗೆ ಕಳಿಸ್ತೇನೆ. ಆ ಸಹಾಯಕನು ಬಂದ ನಂತರ ನಿಮಗೆ ಒಳ್ಳೆಯದು ಕೆಟ್ಟದ್ದು ಅರಿವನ್ನು ಹುಟ್ಟಿಸ್ತಾನೆ. ಆತನು ನಿಮಗೆ ಹೇಗೆ ನಡೆಯಬೇಕು, ಯಾವ ರೀತಿಯಲ್ಲಿ ನಡೆಯಬೇಕು ಎಂದು ಆತನು ಕಲಿಸ್ತಾನೆ. ಆತನು ನಿಮಗೆ ಸಹಾಯ ಮಾಡ್ತಾನೆ. ಯಾರು ಸಹಾಯ ಮಾಡ್ತಾನೆ? ನಮಗೆ ಪರಿಶುದ್ಧ ಆತ್ಮನ ಸಹಾಯ ಬೇಕು. ಇವತ್ತು ನಿಮಗೆ ಪರಿಶುದ್ಧ ಆತ್ಮನ ಸಹಾಯ ಬೇಕು. ನೀವು ಕೇಳಿಕೊಳ್ಳಬೇಕು. ಏಕೆ? ದೇವರು ಕೊಟ್ಟಿದ್ದಾನೆ ಸಹಾಯಕನನ್ನು ಕೊಟ್ಟಿದ್ದಾನೆ. ಪರಿಶುದ್ಧ ಆತ್ಮನು 3ನೇ ವ್ಯಕ್ತಿ, ದೇವರ 3ನೇ ವ್ಯಕ್ತಿ ಪರಿಶುದ್ಧ ಆತ್ಮನು. ಅಂದರೆ ಆತನು ಮೊದಲೇ ಇರಲಿಲ್ಲವ? ಮೊದಲೇ ಇದ್ದ ಆತನು ಪರಿಶುದ್ಧ ಆತ್ಮನು ತುಂಬ ಇಂಪಾರ್ಟೆಂಟ್. ಆತನು ಒಳಗೆ ವಾಸ ಮಾಡುವುದು. ಮನುಷ್ಯನ ಕಣ್ಣಿಗೆ ಕಾಣುವುದಿಲ್ಲ. ಪರಿಶುದ್ಧ ಆತ್ಮನು ಮನುಷ್ಯನ ಕಣ್ಣಿಗೆ ಕಾಣುವುದಿಲ್ಲ. ಅದು ಸತ್ಯವೇದ 1ನೇ ಕೊರಿಂಥೀಯರ ಪತ್ರಿಕೆ 2 ಹೇಳ್ತದೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನಿಗೆ ದೇವರು ಏನೇನು ಸಿದ್ಧ ಮಾಡಿಟ್ಟಿದ್ದಾನೆ. ತನ್ನ ಆತ್ಮದ ಮುಖಾಂತರ ನಡೆಸಲಿಕ್ಕೆ ಏನೇನು ಸಿದ್ಧ ಮಾಡಿಟ್ಟಿದ್ದಾನೆ. ಏಕೆಂದರೆ ದೇವರು ಒಳ್ಳೆಯವನಾಗಿದ್ದಾನೆ. ಮನುಷ್ಯನ ಹಿತಕ್ಕಾಗಿ ಆತನು ಎಲ್ಲ ಮಾಡಲಿಕ್ಕೆ ಸಿದ್ಧನಿದ್ದಾನೆ. ಸತ್ಯವೇದ ಹೇಳ್ತದೆ, ಮಗನನ್ನೇ ಕೊಟ್ಟ ನಂತರ ಇತರ ಏನೇನು ಬೇಕು ಒಬ್ಬ ವ್ಯಕ್ತಿಗೆ ಅದು ಕೊಡದೆ ಕೂತ್ಕೊಳ್ತಾನ? ಎಲ್ಲ ಕೊಡ್ತಾನೆ. ಆತನು ಕೊಡುವ ದೇವರಾಗಿದ್ದಾನೆ. ಈ ಲೋಕ ಮನುಷ್ಯನಿಗೆ ಸೃಷ್ಟಿ ಮಾಡುವ ಮೊದಲೇ ಈ ಲೋಕದಲ್ಲಿ ಒಬ್ಬ ಮಾನವನಿಗೆ ಏನೇನು ಬೇಕು ಆತನು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಆಲ್ರೆಡಿ ಇಟ್ಟಿದ್ದಾನೆ ಆತನು. ಈಗ ನೀವು ನೋಡ್ತಾ ಇದ್ದೀರಿ, ಲೋಕದಲ್ಲಿ ಎಷ್ಟು ಲೋಕ ಡೆವಲಪ್ ಆಗಿದೆ. ಏನೇನು ಈ ನೆಲದ ಕೆಳಗೆ ಸಿಗ್ತದೆ, ಸಂಪತ್ತು ಏನೇನು ಸಿಗ್ತದೆ, ಏನೇನು. ಏಕೆ? ದೇವರು ಮೊದಲೇ ಅದು ಇಟ್ಟಿದ್ದನು. ದೊಡ್ಡ ದೊಡ್ಡ ಖಜಾನ, ಎಣ್ಣೆ ಖಜಾನ, ಆ ಖಜಾನೆ ಎಲ್ಲ, ಕಬ್ಬಿಣ,
ಬಂಗಾರ, ಬೆಳ್ಳಿ, ಮುತ್ತು ಎಲ್ಲ ಇಟ್ಟಿದ್ದಾನೆ ಆತನು. ಎಲ್ಲ ಬಿತ್ತನೆಗೆ ಬೀಜ, ಉಣ್ಣನಿಗೆ ಆಹಾರ ಎಲ್ಲ ಮಾಡಿದ ನಂತರ ಮಾನವನಿಗೆ ಆತನು ಸೃಷ್ಟಿ ಮಾಡಿದ. ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ, ತನ್ನ ಸ್ವಭಾವವಾಗಿ ಸೃಷ್ಟಿ ಮಾಡಿದ. ಅದಕ್ಕೆ ಮಾನವನಿಗೆ ಆತನು ಪ್ರೀತಿ ಮಾಡ್ತಾನೆ. ಮಾನವನು ತಪ್ಪಿ ಹೋಗಿದ್ದಾನೆ. ಆದರೆ ದೇವರು ಏನು ಬಯಸ್ತಾ? ಪುನಃ ಮಾನವನಿಗೆ ಒಂದು ಮಾಡಬೇಕು, ಸಂಬಂಧ ಒಂದಾಗಬೇಕು. ಅದಕ್ಕೋಸ್ಕರ ದೇವರನ್ನು ಆರಾಧನೆ ಮಾಡುವವರು ದೇವರ ಆತ್ಮಸ್ವರೂಪಿಯಾಗಿದ್ದಾನೆ. ಆತ್ಮಕ್ಕೆ ತಕ್ಕ ಹಾಗೆ ಸತ್ಯದಿಂದಲೂ ದೇವರನ್ನ ಆರಾಧನೆ ಮಾಡಬೇಕು. ಸತ್ಯವೇದ ಹೇಳ್ತದೆ. ನಾವು ಇನ್ನೊಂದು 22 ಅಪೊಸ್ತಲಕತೆ ತೆಗೆಯುವ 22 ನಿಮ್ಮ ಸತ್ಯವೇದದಲ್ಲಿ 22ರಲ್ಲಿ ಈ ರೀತಿ ದೇವರು ಮಾತಾಡ್ತಾ ಇದ್ದಾನೆ. ಅಲ್ಲಿ ಆತ್ಮದ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾನೆ. ಆತ್ಮದ ವಿಷಯದಲ್ಲಿ 22ರಲ್ಲಿ 22 ಸತ್ಯವೇದದಲ್ಲಿ ಈ ರೀತಿ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. 22 ಈ ಮಾತಿನ ತನಕ ಅವರು ಕೇಳುತ್ತಿದ್ದರು. ಆಮೇಲೆ ಇಂಥವನನ್ನು ಭೂಮಿಯಿಂದ ತೆಗೆದು ಹಾಕಿಬಿಡು, ಇವನು ಬದುಕುವುದು ಯುಕ್ತವಲ್ಲ ಎಂದು ಕೂಗಿ ಹೇಳಿದರು. ಅವರು ಕೂಗುತ್ತಾ ತಮ್ಮ ವಸ್ತ್ರಗಳನ್ನು ಕಿತ್ತು ಹಾಕುತ್ತಾ ಧೂಳನ್ನು ತೆರೆಯುತ್ತಾ ಇರಲಾಗಿ, ಯಾವ ಕಾರಣದಿಂದ ಹೀಗೆ ಅವರಿಗೆ ವಿರುದ್ಧವಾಗಿ ಕೂಗಾಡ್ತಾರೆ ಎಂಬುದನ್ನು ಸಹಸ್ರಾದ್ರಿ ಪತಿಯು ತಿಳುಕೊಳ್ಳೋದಕ್ಕಾಗಿ ಅವರನ್ನು ಕೋಟೆ ಒಳಗೆ ತಂದು ಕೊರಡೆಗಳಿಂದ ಹೊಡೆದು ವಿಚಾರಣೆ ಮಾಡಿದರು. ನೋಡಿ, ನಾವು ನೋಡ್ತೇವೆ ಪೌಲನನ್ನು ಪೌಲನು ಪರಿಶುದ್ಧ ಆತ್ಮದಿಂದ ತುಂಬಲ್ಪಟ್ಟಿದ್ದಾನೆ. ಅವನಿಗೆ ಅಧಿಕಾರಿಗಳ ಮುಂದೆ ಕೊಂಡು ಹೋಗ್ತಾರೆ. ಅವನ ಅಧಿಕಾರಿಗಳ ಮುಂದೆ ಹೋಗಿ ಮಾತಾಡ್ತಾನೆ, ಸಾಕ್ಷಿ ಕೊಡ್ತಾನೆ. ಜೀವ ಸ್ವರೂಪನಾದ ದೇವರು ಯಾರೆಂದು ಅವರಿಗೆ ಪ್ರಕಟಪಡಿಸ್ತಾ ಇದ್ದಾನೆ. ಏಕೆ ಪ್ರಕಟಪಡಿಸ್ತಾನೆ? ಆ ಪೌಲನ ಒಳಗೆ ಏನುಂಟು? ಪರಿಶುದ್ಧಾತ್ಮನ ಉರಿಯುವ ಬೆಂಕಿ ಉಂಟು. ಆ ಉರಿಯ ಬೆಂಕಿ ಅವನು ರಾಜರ ಮುಂದೆ, ಅಧಿಕಾರಿಗಳ ಮುಂದೆ ಹೋಗಿ ಆತನು ಮಾತಾಡ್ತಾನೆ. ಯೇಸುವಿನ ವಿಷಯದಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟ ವ್ಯಕ್ತಿ. ಅದಕ್ಕೆ ಸತ್ಯವೇದ ಹೇಳ್ತದೆ, ನಿಮಗೆ ಸುವಾರ್ತೆಗೋಸ್ಕರ ಹಿಡಿದರೆ ಆ ಸಮಯದಲ್ಲಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ನಿಮಗೆ ಅಧಿಕಾರಿಗಳ ಮುಂದೆ ಕೊಂಡೋಗಿ ನಿಲ್ಲಿಸಿ ಹೇಗೆ ನೀವು ಮಾತಾಡೋದಲ್ಲ ಆ ಸಮಯದಲ್ಲಿ. ಈಗ ಯೋಚನೆ ಮಾಡುವ ಅಗತ್ಯ ಇಲ್ಲ. ಆ ಸಮಯದಲ್ಲಿ ನಿಮ್ಮ ಬಾಯಿಂದ ಮಾತಾಡೋದು ನೀವಲ್ಲ, ನನ್ನ ಆತ್ಮವು ಅಲ್ಲಿ ಮಾತಾಡ್ತದೆ. ದೇವರ ಆತ್ಮವು ನಿಮ್ಮ ಬಾಯಿಯ ಮುಖಾಂತರ ಅಲ್ಲಿ ಮಾತಾಡ್ತದೆ. ಏನು ಮಾತಾಡಬೇಕು, ಹೇಗೆ ಉತ್ತರ ಕೊಡಬೇಕು, ಅದು ಪರಿಶುದ್ಧ ಆತ್ಮನಿಗೆ ಚೆನ್ನಾಗಿ ಗೊತ್ತುಂಟು. ಪರಿಶುದ್ಧಾತ್ಮನಿಗೆ ಚೆನ್ನಾಗಿ ಗೊತ್ತುಂಟು. ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಎಲ್ಲ ಗೊತ್ತುಂಟು. ಪ್ರಿಯರೇ, ಪೌಲನು ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟು ನಡೆಸುವ ವ್ಯಕ್ತಿಯಾಗಿದ್ದ. ದೇವರು ಕೊಟ್ಟ ಕೆಲಸ, ಆತನು ಆ ಕೊಟ್ಟ ಕೆಲಸವನ್ನು ನಂಬಿಗಸ್ತನಾಗಿ ಅವನು ನಡೆಯುತ್ತಿದ್ದ. ನಂಬಿಗಸ್ತನಾಗಿ ನಡೆದು ಆತನು ತನ್ನ ಸಾಕ್ಷಿಯನ್ನು ಕೊಡುತ್ತಿದ್ದ. ದೊಡ್ಡ ದೊಡ್ಡ ಅಧಿಕಾರಿಯ ಮುಂದೆ, ರಾಜರುಗಳ ಮುಂದೆ, ಅಧಿಪತಿಗಳ ಮುಂದೆ ಆತನು ಹೋಗಿ ತನ್ನ ಸಾಕ್ಷಿಯನ್ನು ಹೇಳಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಸುವಾರ್ತೆಯನ್ನು ಸಾರುತ್ತಿದ್ದ. ಆತನು ಎಷ್ಟೋ ಪತ್ರಿಕೆಯನ್ನು ಬರೆದಿದ್ದಾನೆ, ನಾವು ತಿಳಿದುಕೊಳ್ಳಬೇಕೆಂದು. ಕೊನೆ ತನಕ ಆತನು ಸುವಾರ್ತೆ ಸಾರಿದ್ದಾನೆ.
ತನ್ನ ದೇಹದ ಒಂದು ಆ ಪ್ರಾಣಕ್ಕಾಗಿ ಆಸೆ ಪಡೆದ ಆತನು ಕ್ರಿಸ್ತನಿಗೋಸ್ಕರ ಆತನು ಜೀವಿಸಿದ್ದಂತ ಸತ್ಯವೇದ ಹೇಳ್ತದೆ. ಆತನು ಆತ್ಮನಿಂದ ನಡೆಸಲ್ಪಟ್ಟ ವ್ಯಕ್ತಿಯಾಗಿದ್ದ. ಇವತ್ತು ನೀವು ಮತ್ತು ನಾವು ಆತ್ಮನಿಂದ ನಡೆಸಲ್ಪಡಬೇಕು. ದೇವರಾಕೆ ಇದೇ ಹೇಳ್ತದೆ, ನೀವು ಮತ್ತು ನಾವು ಆತ್ಮನಿಂದ ನಡೆಸಲ್ಪಡಬೇಕು. ತಿಮೋತಿಯ ಪತ್ರಿಕೆ 1ನೇ ಪತ್ರಿಕೆ, ಸತ್ಯವೇದರೆ ತೆಗೆದರೆ ನಿಮಗೆ ಕರೆಕ್ಟಾಗಿ ಅಲ್ಲಿ ಗೊತ್ತಾಗ್ತದೆ. 1ನೇ ಪತ್ರಿಕೆಯಲ್ಲಿ 1ರಲ್ಲಿ 7. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. 1ರಲ್ಲಿ 7, ಮೊದಲನೇ ತಿಮೋತಿ ಪತ್ರಿಕೆ 1ರಲ್ಲಿ 7. ಅವರು ಧರ್ಮೋಪದೇಶಕರಾಗಿರಬೇಕೆಂದಿದ್ದರು. ತಾವು ಹೇಳುವುದಾಗಲೂ ತಾವು ದೃಢವಾಗಿ ಮಾತಾಡುವ ವಿಷಯವಾಗಲಿ ಇಂಥದೆಂದು ತಿಳಿಯದವರಾಗಿದ್ದಾರೆ. ಅಂದರೆ ಸತ್ಯವೇದ ಹೇಳ್ತದೆ, ಇವರು ಸುವಾರ್ಥ ಹೇಳುವಾಗ ಮುಂದೆ ಇದ್ದ ವ್ಯಕ್ತಿ ತಿಳಿಯದವರಾಗಿದ್ದಾರೆ. ತಿಳಿಯದ ವ್ಯಕ್ತಿ. ಆದರೆ ಇವರು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಇವನು ಸಾರುವಾಗ ದೇವರ ಆತ್ಮ ಏನು ಮಾಡ್ತದೆ, ಅವರ ಒಳಗೆ ಹೋಗಿ ಅವರ ಹೃದಯವನ್ನು ತೆರೆಯುತ್ತದೆ. ಒಬ್ಬ ವ್ಯಕ್ತಿಯ ಹೃದಯ ತೆರೆಯುತ್ತದೆ. ಯಾರ ಕೆಲಸ ಅದು? ಪರಿಶುದ್ಧ ಆತ್ಮನದ ಕೆಲಸ ಅದು. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ತಿಮೋತಿಗೆ ಪತ್ರಿಕೆಯಲ್ಲಿ 2ರಲ್ಲಿ ಸತ್ಯವೇದ ಈ ರೀತಿ ಹೇಳ್ತದೆ, ಅಲ್ಲಿ ನಿಮಗೆ ಕೊಟ್ಟ ಆತ್ಮವು ಅದು ಪ್ರೀತಿಯ ಆತ್ಮವಾಗಿದೆ. ನಿಮಗೆ ಕೊಟ್ಟ ಆತ್ಮವು ಅದು ಧೈರ್ಯದ ಆತ್ಮವಾಗಿದೆ. ನಿಮಗೆ ಕೊಟ್ಟ ಆತ್ಮ ಸ್ವಸ್ಥ ಬುದ್ಧಿ ಆತ್ಮ ಆಗಿದೆ. ಅದು ಎಂಥ ಆತ್ಮ? ಪ್ರೀತಿ ಮಾಡುವ ಆತ್ಮ, ಧೈರ್ಯದ ಆತ್ಮ ಅಂದರೆ ಬಲದ ಆತ್ಮ, ಮತ್ತು ಅದು ಸ್ವಸ್ಥ ಬುದ್ಧಿಯ ಆತ್ಮ. ಯಾಕೆ ಪೌಲನು ಈ ರೀತಿ ಬರೆಯುತ್ತಾ ಇದ್ದಾನೆ? ಸ್ವಸ್ಥ ಬುದ್ಧಿ. ಒಬ್ಬ ವ್ಯಕ್ತಿಗೆ, ದೇವರ ಮನುಷ್ಯನಿಗೆ, ಆತ್ಮದಿಂದ ತುಂಬಲ್ಪಟ್ಟ ವ್ಯಕ್ತಿಗೆ ಸ್ವಸ್ಥ ಬುದ್ಧಿ ಇರಬೇಕು, ಚುರುಕಿರಬೇಕು ಅವನು, ಮತ್ತು ಅವನಿಗೆ ಧೈರ್ಯದಿಂದ ಇರಬೇಕು. ಅಂದರೆ ಬಲ ಬೇಕು ಆತನಿಗೆ. ಬಲ ಎಲ್ಲಿಂದ ಸಿಗೋದು? ದೇವರ ಆತ್ಮನಿಂದ ಬಲ ಸಿಗ್ತದೆ. ದೇವರ ಆತ್ಮದ ಬಲ ಅದು. ಮತ್ತು 3ನೇ ಸಂಗತಿ ಹೇಳ್ತಾನೆ, ಪ್ರೀತಿಯ ಆತ್ಮ. ದೇವರು ಯಾರಾಗಿದ್ದಾನೆ? ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಸುವಾರ್ಥ ಎಂದರೆ ಏನು? ಅದು ಒಳ್ಳೆಯ ಸುದ್ದಿ ಆಗಿದೆ. ದೇವರ ಪ್ರೀತಿಯಾಗಿದೆ ಅದು. ದೇವರು ಪ್ರೀತಿ ಹೇಗೆ ತೋರಿಸಿದನು? ದೇವರು ತನ್ನ ಮಗನಿಗೆ ಕಲಿಸಿ ಶಿಲುಬೆಯ ಮುಖಾಂತರ ಎಷ್ಟು ಪ್ರೀತಿ ಮಾಡ್ತಾನೆಂದು ದೇವರು ತೋರಿಸಿಕೊಟ್ಟ. ಅದು ದೇವರ ಪ್ರೀತಿ. ಪ್ರೀತಿಯನ್ನು ನಾವು, ದೇವರ ಪ್ರೀತಿ ನಾವು ಕಂಡುಕೊಳ್ಳಬೇಕಾದರೆ ನಾವು ಶಿಲುಬೆಯ ವಿಷಯದಲ್ಲಿ ಏನು ಮಾಡಬೇಕು? ಆಲೋಚಿಸಬೇಕು. ಹಗಲು ರಾತ್ರಿ ಶಿಲುಬೆ ಏಕೆ? ಶಿಲುಬೆ ಎಂದರೆ ಏನು? ಯಾಕೆ ಯೇಸು ಶಿಲುಬೆಗೆ ಹೋದದ್ದು? ಶಿಲುಬೆಗೆ ಆದ ವಿಷಯನಲ್ಲಿ ಏನಾಗಿದೆ ಅಲ್ಲಿ ಶಿಲುಬೆಯಲ್ಲಿ? ನೀವು ಯೆಶಾಯನ ಗ್ರಂಥ 53 ತೆಗೆದು ಓದಿದರೆ ನಿಮ್ಗೆ ಗೊತ್ತಾಗ್ತದೆ ಶಿಲುಬೆ. ಅದಕ್ಕೋಸ್ಕರ ಪೌಲನು ಬರೆಯುತ್ತಾ ಇದ್ದಾನೆ, ಮೊದಲನೇ ಕೊರಿಂಥಿಯರ 1:18 ಹೇಳ್ತಾ ಇದ್ದಾನೆ ಆತನು, ನಾಶನ ಮಾರ್ಗದಲ್ಲಿ ಇದ್ದವರಿಗೆ ಶಿಲುಬೆಯ ವಿಷಯದಲ್ಲಿ ಅದು ಹುಚ್ಚು ಮಾತಾಗಿದೆ, ಹುಚ್ಚುತನ ಆಗಿದೆ. ಈಗ ಅವರು ನಾಶನ ಮಾರ್ಗದಲ್ಲಿದ್ದಾರೆ. ನಮಗಾದರೂ ಅದು ಬಲ ಮತ್ತು ಶಕ್ತಿಯಾಗಿದೆ ಹೇಳ್ತಾನೆ. ನಿಮಗೆ ಮತ್ತು ನಮಗೆ ಅದು ಬಲ ಮತ್ತು ಶಕ್ತಿಯಾಗಿದೆ. ಅದು ಏಕೆ? ಆ ಶಿಲುಬೆ
ದೇವರ ಪ್ರೀತಿಯಾಗಿದೆ. ದೇವರ ಪ್ರೀತಿ ನೀವು ಕಂಡುಕೊಳ್ಳಬೇಕಾದರೆ ಶಿಲುಬೆಗೆ ನೋಡಬೇಕು. ಶಿಲುಬೆ ತುಂಬ ಉಂಟು, ಆ ಶಿಲುಬೆ ಅಲ್ಲ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಏನು ಮಾಡಿ ಮುಗಿಸಿದ್ದಾನೆ ಅದರ ವಿಷಯದಲ್ಲಿ ನಾವು ಯೋಚಿಸಬೇಕು. ಪೇತ್ರನನ್ನು ಬಿಡಿಸಿ ಬಿಡಿಸಿ ಶಿಲುಬೆಯ ವಿಷಯದಲ್ಲಿ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಬಿಡಿಸಿ ಬಿಡಿಸಿ ಶಿಲುಬೆ ಎಂದರೆ ಏನು? ಯಾಕೆ ಯೇಸು ಕ್ರಿಸ್ತನು ಶಿಲುಬೆಗೆ ಹೋದ? ಕಾರಣ ಏನು? ದೇವರ ಪ್ರೀತಿ ಶಿಲುಬೆಯ ಮುಖಾಂತರ ತನ್ನ ಮಗನ ಮುಖಾಂತರ ತೋರಿಸಿಕೊಟ್ಟಿದ್ದಾನೆ. ನೀನು ಮತ್ತು ನಾನು ಆತ್ಮನಿಂದ ತುಂಬಿ, ದೇವರ ಆತ್ಮ ಬೇರೆ ಕೂಡ ಆತ್ಮ ಉಂಟು ಲೋಕದಲ್ಲಿ, ಮನುಷ್ಯನ ಆತ್ಮ, ದುರಾತ್ಮಗಳು ಉಂಟು. ನಾವು ದೇವರ ಆತ್ಮನಿಂದ ತುಂಬಿ ನೀವು ಮತ್ತು ನಾವು ಯೇಸುಗೆ ಸಾಕ್ಷಿಯಾಗಿರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನೀವು ಮತ್ತು ನಾವು ಸಾಕ್ಷಿಯಾಗಿರಬೇಕು, ಆತನಿಗೆ ಯಥಾರ್ಥವಾಗಿ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ದೇವರು ಏನು ಬಯಸ್ತಾನೆ? ನೀನು ಮತ್ತು ನಾನು ಯಥಾರ್ಥವಾಗಿ ಇರಬೇಕು, ಆತನಿಗೆ ಸಾಕ್ಷಿಯಾಗಿ ಜೀವಿಸಬೇಕೆಂದು ದೇವರು ಬಯಸ್ತಾನೆ. ಇಡೀ ಅಪೊಸ್ತಲರು ಯೇಸುಗೆ ಸಾಕ್ಷಿಯಾಗಿ ನಡೆದರು. ಕೊನೆಯ ತನಕ ಸಾಕ್ಷಿ ಕೊಟ್ಟರು. ಹೋದ ಕಡೆಯಲ್ಲಿ ಅವರು ಸಾಕ್ಷಿ ಕೊಟ್ಟರು. ಪ್ರಿಯರೇ, ಯೇಸು ನಿಮ್ಮನ್ನು ಎಲ್ಲರನ್ನು ಪ್ರೀತಿಸ್ತಾನೆ. ಖಂಡಿತ ನೀವು ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ, ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ಸ್ತೋತ್ರ. ಕರ್ತನೇ, ನೀನು ಆತ್ಮದ ವಿಷಯದಲ್ಲಿ ಮಾತಾಡಿದಿ ಕರ್ತನೇ. ದೇವರ ಆತ್ಮದ ವಿಷಯದಲ್ಲಿ, ಮಂದಿರದ ವಿಷಯದಲ್ಲಿ ಮಾತಾಡಿದಿ ಕರ್ತನೇ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ಹಸ್ತ ನಿನ್ನ ಮಕ್ಕಳ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ, ನಿನ್ನ ಆಶೀರ್ವಾದ ಎಲ್ಲರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ, ಆಶೀರ್ವದಿಸು. ನಿನ್ನ ಮಕ್ಕಳನ್ನು ಆಶೀರ್ವದಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆ, ನಿನಗೆ ಸ್ತೋತ್ರ ಕರ್ತನೇ. ನೀನು ಒಳ್ಳೆಯವನೇ ಆಗಿದೆ ಕರ್ತನೇ. ನಿನ್ನ ಆತ್ಮನಿಂದ ನಡೆಸಬೇಕಂದು ನಾವು ಪ್ರಾರ್ಥನೆ ಮಾಡ್ತೇವೆ ಈ ಸಮಯದಲ್ಲಿ ಕರ್ತನೇ. ಕರ್ತನಿಗೆ ಸ್ತೋತ್ರ. ಇವರ ಅಗತ್ಯ ಎಲ್ಲ ನೀಗಿಸುವಾತ ನೀನಾಗಿದೆ ಕರ್ತನೇ. ಸಮಯಕ್ಕೆ ಏನೇನು ಅಗತ್ಯ ಉಂಟು ಇವರಿಗೆ ನಿನ್ನ ಚಿತ್ತಾನುಸಾರವಾಗಿ ನೀಗಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆಲ್ಲರಿಗೆ ನಾನು ಆಶೀರ್ವಾದ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಆಶೀರ್ವಾದವನ್ನು ಪಡ್ಕೊಳ್ಳಿರಿ. ತಂದೆ, ನಿನಗೆ ಸ್ತೋತ್ರ. ಎಲ್ಲರ ತ ಮಾತಾಡಿದ್ದಕ್ಕೆ ಸ್ತೋತ್ರ, ಮುಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ಪರಲೋಕ ತಂದೆ. ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.